ಸಚಿವ ಪ್ರಿಯಾಂಕ್ ಖರ್ಗೆಗೆ ಜಿಲ್ಲೆಯ ಬಗ್ಗೆನೋ ಅಥವಾ ರಾಜ್ಯದ ಬಗ್ಗೆನೋ ಚಿಂತೆ ಇಲ್ಲ, ಬರೀ ಆರ್ಎಸ್ಎಸ್ ಅದ್ದೇ ಟೆನ್ಷನ್ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಕಾಡುತ್ತಿದೆಯಾ? ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರ ಈಗ ಎಸ್ಕಾರ್ಟ್ ನೀಡಿದ್ದೇಕೆ? ಸಚಿವ ಪ್ರಿಯಾಂಕ್ ಖರ್ಗೆಯ ನಿವಾಸಕ್ಕೆ ಮೊನ್ನೆಯಷ್ಟೇ ಸರ್ಕಾರ ಎಸ್ಕಾರ್ಟ್ ನೀಡಿತ್ತು. ಈಗ ಖರ್ಗೆ ನಿವಾಸಕ್ಕೆ ಮಾತ್ರವಲ್ಲದೆ ಪ್ರಿಯಾಂಕ್ ಖರ್ಗೆಗೂ ಕೂಡ ಎಸ್ಕಾರ್ಟ್ ಒದಗಿಸಲಾಗಿದೆ. ರಾಜ್ಯ ಗೃಹ ಇಲಾಖೆಯಿಂದ ಪ್ರಿಯಾಂಕ್ ಖರ್ಗೆಗೆ ಬಿಗಿ ಭದ್ರತೆ ಕೊಟ್ಟಿರುವಂತಹದ್ದು. ಆರ್ಎಸ್ಎಸ್ ಬಗ್ಗೆ ಮಾತನಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆಗೆ ಥ್ರೆಟ್ ಇದೆಯಾ, ಬೆದರಿಕೆ ಇದೆಯಾ? ಪ್ರಿಯಾಂಕ್ ಖರ್ಗೆಗೆ ಎಸ್ಕಾರ್ಟ್ ನೀಡಿದ ರಾಜ್ಯ ಗೃಹ ಇಲಾಖೆ. ಬೆದರಿಕೆ ಸಂಬಂಧ ಡಿಜಿಗೆ ದೂರು ನೀಡಿದ ಪ್ರಿಯಾಂಕ್ ಖರ್ಗೆ ಇಂದಿನಿಂದ ಬೆಂಗಾವಲು ಪಡೆ ನೀಡಿದೆ ಸರ್ಕಾರ. ಹೋದ ಕಡೆ ಬಂದ ಕಡೆ ಎಸ್ಕಾರ್ಟ್ ಇರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಈಗ ಈಸಿಯಾಗಿ ಮುಟ್ಟೋದಕ್ಕೂ ಆಗೋದಿಲ್ಲ. ಹತ್ರ ಬಂದಿರೋ ವ್ಯಕ್ತಿ ಕೈಯಲ್ಲಿ ಏನಿದೆ ಅಂತ ಹೇಳಿ ಎಸ್ಕಾರ್ಟ್ ಚೆಕ್ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಹಾಗಾದ್ರೆ ಬರೀ ಆರ್ಎಸ್ಎಸ್ ಇದೆ ಟೆನ್ಷನ್ನ? ಒಬ್ಬ ಸಚಿವ ಆತನ ಜೀವಕ್ಕೆ ಬೆದರಿಕೆ ಇದೆ ಅಂತ ಗೊತ್ತಾದಾಗ ಸ್ವಾಭಾವಿಕವಾಗಿ ಆಡಳಿತಾರೂಢ ಪಕ್ಷ ಭದ್ರತೆ ಒದಗಿಸೋದು ಸಹಜ. ಬಿಜೆಪಿ ಕಾಲಾವಧಿಯಲ್ಲೂ ಕೂಡ ಸಾಕಷ್ಟು ಬಿಜೆಪಿ ಮುಖಂಡರಿಗೂ ಕೂಡ ಕಾಂಗ್ರೆಸ್ ಭದ್ರತೆಯನ್ನು ಕೊಟ್ಟಿತ್ತು. ಆ ಕಾಲದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದಂಥ ಅನೇಕ ಸ್ವಾಮೀಜಿಗಳಿಗೂ ಕೂಡ ಆಗಿನ ಕಾಂಗ್ರೆಸ್ ಭದ್ರತೆಯನ್ನು ಕೊಡ್ತಿತ್ತು. ಸರ್ಕಾರ ಯಾವುದೇ ಇರಲಿ, ಯಾವುದೇ ವ್ಯಕ್ತಿಗೂ ಕೂಡ ಬೆದರಿಕೆ ಇತ್ತು ಅನ್ನೋದು ಸರ್ಕಾರದ ಗಮನಕ್ಕೆ ಬಂದರೆ ಆ ವ್ಯಕ್ತಿಗೆ ಭದ್ರತೆಯನ್ನು ಕೊಡುವಂತಹ ಜವಾಬ್ದಾರಿ ಸರ್ಕಾರದ್ದು. ಸಾಂವಿಧಾನಿಕವಾಗಿ ಭದ್ರತೆಯನ್ನು ಕೊಡ್ಬೋದು, ಕಾರಣ ಮನುಷ್ಯನ ಜೀವಕ್ಕಷ್ಟು ಬೆಲೆ ಇದೆ ಅಂತ ಅರ್ಥ. ಸೊ ಈಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ತಾತ್ಸಾರವಾಗಿ ಮಾತನಾಡಿದ್ರು ಅನ್ನುವ ಕಾರಣಕ್ಕೆ ಅವರಿಗೆ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಅವರ ನಿವಾಸಕ್ಕೂ ಕೂಡ ಎಸ್ಕಾರ್ಟನ್ನು, ಹೆಚ್ಚಿನ ಭದ್ರತೆಯನ್ನು, ಒಂದು ಪೊಲೀಸ್ ನಿಯೋಗವನ್ನೇ ಕಳುಹಿಸಿಕೊಡಲಾಗಿದೆ. ಈಗ ಪರ್ಮನೆಂಟ್ ಆಗಿ ಅವರ ನಿವಾಸಕ್ಕೆ ಈ ಹಿಂದೆಯೂ ಇತ್ತು, ಆದರೆ ಈಗ ಒಂದು ಸ್ವಲ್ಪ ಹೆಚ್ಚುವರಿ ಪೊಲೀಸರನ್ನು ನೇಮಕ ಮಾಡಲಾಗಿದೆ. ಆದರೆ ದಿನಕ್ಕೆ 10 ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಿರುವಂತಹ ಪ್ರಿಯಾಂಕ್ ಖರ್ಗೆಗೆ ವೈಯಕ್ತಿಕ ಎಸ್ಕಾರ್ಟ್ಗಳನ್ನು ಕೊಡದೇ ಇದ್ದರೆ ಸಮಸ್ಯೆ ಆದೀತು ಅಂಥೇಳಿ ರಾಜ್ಯ ಗೃಹ ಇಲಾಖೆ ಈಗ ಅವರಿಗೆ ಭದ್ರತೆಯನ್ನು ಹೆಚ್ಚು ಮಾಡಿದೆ. ಈ ಹಿಂದೆ ಇದ್ದಂತಹ ಪೊಲೀಸರಿಗಿಂತ ಈಗ ಹೆಚ್ಚು ಪೊಲೀಸರು ಅವರ ಹಿಂದೆ ತಿರುಗಾಡಬೇಕಾಗಿ ಬರುತ್ತೆ. ಕಾರಣ ಅವರ ಜೀವಕ್ಕೆ ಆಪತ್ತಿದೆ. ಅವರಿಗೆ ಅಜ್ಞಾತ ಸ್ಥಳದಿಂದ ಫೋನ್ ಕರೆಗಳು, ಧಮಕಿಗಳು, ಬೆದರಿಕೆಗಳು, ನೋಡ್ಕೋತೀನಿ ನಿನ್ನ ಅಂತ ಹೇಳುವಂತಹದ್ದು. ಈಗಾಗಲೇ ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ, ಅವರದೇ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಎನ್ನುವಂಥ ಸಂಘಟನೆಯ ನಡುವೆ ಜಟಾಪಟಿಗಳು ಕೂಡ ಶುರುವಾಗಿದೆ. ಎರಡೂ ಸಂಘಟನೆಗಳು ನಾ ಮುಂದು ತಾ ಮುಂದು ಅಂತ ಡಿಸಿ ಕಚೇರಿಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಈ ಎಲ್ಲ ರಾಜಕೀಯ ಹೈಡ್ರಾಮಗಳ ನಡುವೆ ಈಗ ಕಾಂಗ್ರೆಸ್ ಸರ್ಕಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾರಿ ಪ್ರಮಾಣದ ಭದ್ರತೆಯನ್ನು ಒದಗಿಸಿ ಅಚ್ಚರಿಗೆ ಕಾರಣವಾಗಿದೆ. ಸೊ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂತಹ ಈ ಭದ್ರತೆಯನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.